ನಮಸ್ತೆ, ನನ್ನ ಹೆಸರು ಮೂರ್ತಿ ಭೀಮರಾವ್ ಅಂತ. ಭಾರತೀಯ ವಿದ್ಯಾರ್ಥಿ ಸಂಘದಿಂದ ಬಂದಿದ್ದೀನಿ, BVS. ಕೇಳಮ್ಮ, ಅದೇನು ಕೇಳ್ತೀಯ ಕೇಳು. ಈಗ ನನಗೆ ಒಂದು ನಿಮ್ಮ ಮೇಲೆ ಡೌಟ್ ಏನಂದರೆ, ಈಗ ನೀವು ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಾ. ಹಂಗಂದರೆ ಬರೀ ಹಿಂದೂಗಳೇ ಇದಲ್ಲ, ಭಾರತ ದೇಶದಲ್ಲಿ ಬರೀ ಹಿಂದೂಗಳೇ ಇದ್ದಾರೆ. ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ. ಇವ್ರನ್ನೆಲ್ಲ ಯಾವ ರೀತಿ ನೀವು ಪರಿಗಣಿಸ್ತೀರಾ? तुम्हें मालूम मैं कौन मालूम मैं तेरा बीवी का देवर मियां बात करिसो. ಮುಸಲ್ಮಾನರು ಇದ್ದಾರೆ. ಈಗ ಇಡೀ ಭಾರತ ದೇಶವನ್ನು ನಾವು ಹಿಂದೂ ಧರ್ಮ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಅಜೆಂಡದಲ್ಲಿ ನೀವಿದ್ದೀರ. ಏನೇ ಮಾಡಿದ್ರು ನೀವು BJPಗೆ ಫೇವರ್ ಅನ್ನೋದು ನಮಗೆ ಗೊತ್ತಿದೆ. ಇಲ್ಲಿ ಅಭಿವೃದ್ಧಿ ಆಗದೇ ಇರೋದನ್ನು ಡೈವರ್ಟ್ ಮಾಡೋಕ್ಕೆ ತಂದಿಟ್ಟಿರುವಂತಹ ಚರ್ಚೆ ಇದು. ನೀವು ಫೇವರಾಗಿ ಎಷ್ಟು ಮಾತಾಡಿದ್ರು BJP ಪರವಾಗೇ ಮಾತಾಡ್ತೀರಾ. ಈಗ ಇಷ್ಟೊತ್ತು ನೀವು ಹೇಳ್ದಂಗೆ ನಾನು ಮುಸ್ಲಿಂ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಕೆಲವು ಘಟನೆಗಳು ಮುಸ್ಲಿಮರ ವಿರುದ್ಧವಾಗೇ ನಡೀಬೋದು. ಈಗ ಕೆಲವು ಭಾಷಣಗಳಿದೆಯಲ್ಲ, ಅದು ಯೂತ್ಸ್ ಇರ್ತಾರಲ್ಲ, ಅವ್ರಿಗೆ ಮುಸ್ಲಿಮರ ಮೇಲೆ ವಿರುದ್ಧ ಬೀಳೋ ಅಂಥ ಸಂಘಟನೆಗಳಿದೆ. ಬರೀ ಡೌಗಳಿಂದ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಅವ್ರನ್ನೇ ಕೇಳ್ತೀನಿ, ನಿಮ್ಮ ಪ್ರಕಾರ ಹಿಂದೂ ಅಂದರೆ ಯಾರು? ಅಲ್ಲ, ಈಗ ಹಿಂದೂ ಅಂದರೆ ಯಾರು? ಅದನ್ನೇ ಈ ಹಿಂದೂ ಅಂದರೆ ಯಾರು? ಹಿಂದೂ ಧರ್ಮವನ್ನು ಫಾಲೋ ಮಾಡೋರು ಹಿಂದೂಗಳು. ಹಿಂದೂ ಧರ್ಮ ಅಂದರೆ ಯಾರು? ಹಿಂದೂ ಧರ್ಮ ಈಗ ನೀವು ಹೇಳ್ತೀರ ಸನಾತನ ಧರ್ಮ. ಯಾವ ದೇವರನ್ನು ಪೂಜೆ ಮಾಡೋರು, ಯಾವ ಪಠ್ಯವನ್ನು ಫಾಲೋ ಮಾಡೋರು, ಯಾರು ಹಿಂದೂ ಅಂದರೆ? ಈಗ ನನಗೆ ಗೊತ್ತಿರೋಂಗೆ ಮಾಂಸ ತಿಂದೇ ಇರೋಂಥ ಎಲ್ಲ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಮಾಂಸ ತಿನ್ನದೇ ಇರುವ ಎಲ್ಲ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ. ಓಕೆ, ಈಗ ಶಕ್ತಿ ಆರಾಧನೆ ನಡೆಯುತ್ತೆ, ಪ್ರಾಣಿ ಬಲಿ ನಡೆಯುತ್ತೆ, ಅವ್ರು ಹಿಂದೂಗಳಲ್ವಾ ಹಂಗಿದ್ರೆ ಮಾಡೋರು? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದನ್ನೇ ಹೇಳ್ತಾ ಇದ್ದೀನಿ, ಅವರು ಮಾಂಸ ತಿನ್ನಲ್ಲ, ಅವ್ರು ಕಟ್ ಮಾಡಿಸ್ತಾರೆ. ಓಕೆ, ನೋಡಿ ಬೇಕಾದ್ರೆ. ಈಗ ಮಾಂಸಾಹಾರಿಗಳಾದಂಥವ್ರು ಅವ್ರು ಹಿಂದೂಗಳಲ್ವಾ? ಭಾಳಷ್ಟು ಜನ ಅವರು ಹಿಂದೂಗಳಲ್ವೇ ಅಲ್ಲ, ಮಾಂಸಾಹಾರಿಗಳಾದಂಥವ್ರು ಭಾಳಷ್ಟು ಜನ. ಎಲ್ಲಿಂದ ಈ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀವಿ? ಮಾಂಸಾಹಾರಿಗಳು ಹಿಂದೂ, ಈಗ ಮಾಂಸ ತಿನ್ನಲೇಬೇಕು ಹಿಂದೂಗಳಲ್ಲದೆ ಇರೋರು ಅಂತ ಏನಾದರೂ ಇದೆಯಾ? ಅಲ್ಲಿ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಯಾವ ಆಹಾರ ಏನ್ರಿ? ಹಿಂದೂ ಧರ್ಮಕ್ಕಿಂತ ಒಂದು ಆಹಾರ ಪದ್ಧತಿ ಇದೆ ಅಂತ ನಿಮ್ಮ ಪ್ರಕಾರ ಆಹಾರ ಪದ್ಧತಿ ಗೋ ಮಾಂಸ ತಿಂದೇ ಇರೋರು ತಿನ್ನೋರು. ಓಕೆ, ಈಗ ನಾನು ತಿನ್ನಲ್ಲ, ಕೆಲವರು ತಿಂತಾರೆ. ಓಕೆ, ಅವ್ರಿಗೆ ಇಷ್ಟ ಆಗಿದ್ದು ಆಹಾರ ಪದ್ಧತಿ ಅವ್ರಿಗಾಗುತ್ತೆ. ಓಕೆ, ಅವ್ರು ಹಿಂದೂ ಅಲ್ವಾ ಗೋಮಾಂಸ ತಿನ್ನುವಂಥವ್ರು? ಅವ್ರ ಇಷ್ಟ ಸರ್, ಅದು ತಿಂದೇ ಇರೋದು. ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಯಾರು ಹಿಂದೂ ದೇವರುಗಳನ್ನು ಅಂದರೆ ಹಿಂದೂ ಧರ್ಮದ ಏನು ಸನಾತನ ಧರ್ಮವನ್ನು ಪೂಜೆ ಮಾಡ್ಕೊಂಡ್ಬರ್ತಾರಲ್ಲ, ಅವರೆಲ್ಲ ಹಿಂದೂಗಳೇ. ಓಕೆ, ಜನರಲ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಹಿಂದೂ ರಾಷ್ಟ್ರ ಅಂತಿರಲ್ಲ, ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಅವ್ರ ಕತೆ ಏನು ಮಾಡ್ತೀರಿ ಅಂತ. ಈಗ ಕ್ರಿಶ್ಚಿಯನ್ ರಾಷ್ಟ್ರಗಳು ಬೇಕಾದಷ್ಟಿವೆ. ಡು ಯು ಥಿಂಕ್ ಹಿಂದೂಗಳಿಲ್ಲ ಅಲ್ಲಿ ಇದ್ದಾರೆ? ನೀವು ಮುಸ್ಲಿಂ ರಾಷ್ಟ್ರಗಳಿವೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಷ್ಟಪಟ್ಟು ಬದುಕಿರ್ಬೋದು, ಆದರೆ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಇರ್ತಾರೆ. ಆದರೆ ಈ ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಇದೆಯಲ್ಲ, ಯಾವ ವ್ಯಾಲ್ಯೂನ ಭಾರತ ಆರಾಧಿಸಿಕೊಂಡು ಬರುತ್ತೋ ಆ ಆರಾಧನೆಗೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಆದರೆ ಅದು ಬಹಳ ಸೂಕ್ತವಾಗಿರುತ್ತೆ ಅಂತ ಈ ಎಲ್ಲ ಘಟನೆಗಳಿಗೂ ಒಂದು ಇತಿಶ್ರೀ ಹಾಡ್ಲಿಕ್ಕೆ ಸಿಗತ್ತೆ ಅಂತ. ಇಲ್ಲದೆ ಹೋದರೆ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಈ ದೇಶದಲ್ಲಿ ಎಲ್ಲ ಸರ್ಕಾರಿ ಅಥವಾ ಸವಲತ್ತುಗಳ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ. ಅವತ್ತು ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿಯಾಗಿದ್ದಾಗ ಏನು ಹೇಳಿದ್ರು, ಅದು ನಡೆಯಲ್ಲ ಅಂತ. ನೀವು ಇವತ್ತು ಮೈನಾರಿಟಿ ಅಂತ ಕರಿತೀರಾ. ಮೈನಾರಿಟಿ ಅನ್ನೋದಕ್ಕೊಂದು ಒಂದು ಲಿಮಿಟ್ ಬೇಡವಾ ಅಜಿತ್? ಯಾವುದು ಮೈನಾರಿಟಿ? 20% ದಾಟಿದ ನಂತರವೂ ಇನ್ನೂ ಮೈನಾರಿಟಿಯಾ? ಅವರು ಮೈನಾರಿಟಿ ಆಗೋದಿದ್ರೆ ನೀವು ಪಾಕಿಸ್ತಾನದಲ್ಲಿರುವಂತ ಮೈಕ್ರೋ ಮೈನಾರಿಟಿ ಆಗಿರುವಂತ ಹಿಂದೂಗಳಿಗೆ ನೀವು ಅವ್ರ ತೊಂದರೆ ಆದಾಗ ಭಾರತಕ್ಕೆ ಬಂದ್ರೆ ನೀವು ಒಂದು ಸಿಟಿಸನ್ಶಿಪ್ ಕೊಡ್ತೀವಿ ಅಂತಂದ್ರೆ ಗಲಾಟೆ ಯಾಕೆ? ಅಲ್ಲಿ ಗಲಾಟೆ ಇರಬಾರ್ದು ಅಂತ. ಆದ್ರೆ ಎಲ್ಲಿವರೆಗೂ ಮುಸಲ್ಮಾನರು ತಮ್ಮ ಹೃದಯ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ, ಇನ್ನೂ ಸಂಕುಚಿತವಾಗ್ತಾ ಹೋಗ್ತಾರೋ, ಅಲ್ಲಿವರೆಗೂ ಈ ಪ್ರಾಬ್ಲಮ್ ನಡೀತಾ ಇರುತ್ತೆ ಅಂತ. ಹೀಗಾಗಿ ಹಿಂದೂ ರಾಷ್ಟ್ರ ಅಂದಾಗ ಇದು ಇನ್ಕ್ಲೂಸಿವ್ ರಾಷ್ಟ್ರ, ಇದು ಮೋರ್ ಇನ್ಕ್ಲೂಸಿವ್ ದನ್ ಸೆಕ್ಯುಲರ್ ಕಂಟ್ರಿ. ಹಿಂದೂ ರಾಷ್ಟ್ರ, ಹಿಂದೂಗಳು ಯಾವತ್ತೂ ಯಾರ ಜೊತೆಗೂ ಏರಿ ಹೋದವರಲ್ಲ ಅಂತ.